ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಮ್ಮ ಕರ್ನಾಟಕದಲ್ಲಿ ಕರೆದಂತಹ ಬಸ್ ಡಿಪಾರ್ಟ್ಮೆಂಟ್ ಏನು ನಮ್ಮ KSRTC ಬಸ್ ಡಿಪಾರ್ಟ್ಮೆಂಟ್ ಇದೆ, ಅದರಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ರೆ. ಸೊ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಸರ್ಚ್ ಮಾಡಬಹುದು NWKRTC ಅಂತ. ಸೊ ಅದರಲ್ಲಿ ಬರುತ್ತೆ ನಿಮ್ಗೆ ರಸ್ತೆ ಸಾರಿಗೆಯಲ್ಲಿ ಕರೆದಿರುವಂತದ್ದು ನಾರ್ತ್ ವೆಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ರಿಕ್ರೂಟ್ಮೆಂಟ್ 25. ಓಕೆನಾ. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನು, ವೇಕೆನ್ಸಿ ಎಷ್ಟಿದೆ, ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಸ್ಯಾಲರಿ ಬಂದು 75,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಈಗಲೇ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದ್ರೆ ಲಾಸ್ಟ್ ಡೇಟ್ ಹತ್ರದಲ್ಲಿ ಇದೆ. ಓಕೆನಾ. ಸೊ ನೋಡಿ, ಇದ್ರದ್ದು ಬಂದು KEA ವೆಬ್ಸೈಟ್ ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಸೊ ನಮ್ಮ KEA ಏನ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ, ಸೊ ಅದರಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಯಾವ ರೀತಿ ಅಪ್ಲೈ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಸೊ ಯಾವ್ದಾವ್ದು ವೇಕೆನ್ಸಿ ಇದೆ, ಯಾವ್ಯಾವ ಪೋಸ್ಟ್ ಇದಾವೆ ಅಂತ ಹೇಳೋದಾದ್ರೆ, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ 2 ಪೋಸ್ಟ್ ಇದೆ, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಆಗಿ 2 ಪೋಸ್ಟ್, ಅಸಿಸ್ಟೆಂಟ್ ಲೀಗಲ್ ಆಫೀಸರ್ ಆಗಿ 6 ಪೋಸ್ಟ್, ಅಸಿಸ್ಟೆಂಟ್ ಲೇಬರ್ ಅಂಡ್ ವೆಲ್ಫೇರ್ ಆಫೀಸರ್ ಆಗಿ 5 ಪೋಸ್ಟ್ ಇದೆ, ಟೆಕ್ನಿಕಲ್ ಇಂಜಿನಿಯರ್ಗೆ 8 ಪೋಸ್ಟ್, ಟೆಕ್ನಿಕಲ್ ಮ್ಯಾನೇಜರ್ಗೆ 10 ಪೋಸ್ಟ್ ಇದೆ. ಓಕೆ. ಸೊ ಟೋಟಲ್ 33 ಪೋಸ್ಟ್ಗಳು ಕರೆದಿದ್ದಾರೆ NWKRTC ಅಲ್ಲಿ. ಓಕೆನಾ. ಸೊ ಇದಕ್ಕೆ ಯಾವ ರೀತಿ ಎಕ್ಸಾಮ್ ಇದು ಕ್ವಾಲಿಫಿಕೇಶನ್ ಮಾಡಿರ್ಬೇಕು ಅಂತ ಹೇಳೋದಾದ್ರೆ ಈಗ ತಿಳಿಸ್ಕೊಡ್ತೀನಿ ನೋಡಿ. ಸೊ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ MSW ಅಥವಾ MBA, ಅಕೌಂಟ್ಸ್ ಮ್ಯಾನೇಜರ್ಗೆ MCOM, BCOM ಅಥವಾ MBA ಇನ್ ಫೈನಾನ್ಸ್ ಮಾಡಿರ್ಬೇಕು, ಮತ್ತು ಲೀಗಲ್ ಆಫೀಸರ್ಗೆ LLB ಮಾಡ್ಕೊಂಡಿರ್ಬೇಕು, ಲೇಬರ್ ಅಂಡ್ ವೆಲ್ಫೇರ್ ಆಫೀಸರ್ಗೆ MSW, ಅದಾದ್ರೆ ಟೆಕ್ನಿಕಲ್ ಆಫೀಸರ್ಗೆ ಡಿಗ್ರಿ ಇನ್ ಆಟೋಮೊಬೈಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ, ಮತ್ತು ಟ್ರಾಫಿಕ್ ಮ್ಯಾನೇಜರ್ MBA ಇನ್ ಟ್ರಾಫಿಕ್ ಆರ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮಾಡ್ಕೊಂಡಿರ್ಬೇಕಾದ್ರೆ. ಓಕೆನಾ. ಸೊ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದೆ. ಲೊಕೇಶನ್ ಬಂದು ನಿಮ್ಗೆ NWKRTC ಯೂನಿಟ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ಕರ್ನಾಟಕದಲ್ಲಿ ಎಲ್ಲೇ ಇರ್ಲಿ, ಸೊ ಅಲ್ಲಿ ನೀವು ಕೆಲಸ ಮಾಡ್ಬೇಕಾಗಿರುತ್ತೆ. NWRTC ಅಂತ ಹೇಳೋದಾದ್ರೆ ಡೈರೆಕ್ಟ್ ಆಗಿ ನಿಮ್ಮ ಕಲ್ಯಾಣ ಕರ್ನಾಟಕ. ಓಕೆನಾ. ಸೊ ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಏನಿದೆ ಅದರಲ್ಲಿ ಇರೋದು ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಎಷ್ಟು ಸ್ಯಾಲರಿ ಅಂತ ಹೇಳೋದಾದ್ರೆ 42,000 ರೂಪಾಯಿಂದ ಹಿಡಿದು 75,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಮತ್ತು ಅದಕ್ಕೆ DA ಇದೆ, HRA ಇದೆ, ಮತ್ತೆ ಗವರ್ಮೆಂಟ್ ಪೆನ್ಷನ್ ಇದೆ, ಮೆಡಿಕಲ್ ಫೆಸಿಲಿಟೀಸ್, ಕೆರಿಯರ್ ಗ್ರೋತ್ ಅಂಡ್ ಅಪರ್ಚುನಿಟೀಸ್ ಇದೆ, ಮತ್ತು ಜಾಬ್ ಸೆಕ್ಯೂರಿಟಿ ಇದೆ. ಓಕೆನಾ. ಸೊ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ. ಓಕೆನಾ. ಮ್ಯಾನೇಜರ್ ಲೆವೆಲ್, ಆಫೀಸರ್ ಲೆವೆಲ್, ಆಕ್ಚುಲಿ ಆಫೀಸರ್ ಲೆವೆಲ್ ಗ್ರೇಡ್ ಇರುತ್ತೆ. ಸೊ ಎಜುಕೇಶನ್ ಏಜ್ ಲಿಮಿಟ್ ನೋಡೋದಾದ್ರೆ ಜನರಲ್ ಬಂದು 38 ವರ್ಷದವರೆಗೂ ಇದೆ, 2A 2B 3A 3B ಅವರಿಗೆ 41 ವರ್ಷ, SC ST ಕೆಟಗರಿ 1 ಗೆ 43 ವರ್ಷದವರೆಗೂ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್ 2A 2B 3A 3B ಅವರಿಗೆ 750 ರೂಪಾಯಿ ಫೀ ಇದೆ, SC ST ಕೆಟಗರಿ 1 ಎಕ್ಸ್ ಮ್ಯಾನ್ ಗೆ 500 ರೂಪಾಯಿ ಫೀ ಇದೆ, PWD ಗೆ 250 ರೂಪಾಯಿ ಫೀ ಇದೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಫೀ ಸ್ಟ್ರಕ್ಚರ್ ಇದೆ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಈ ಒಂದು ಫೀನ ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಫೈನಲ್ ಮೆರಿಟ್ ಬೇಸ್ಡ್ ಸೆಲೆಕ್ಷನ್ ಇರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಏನೇನು ಕೇಳ್ತಾರೆ ಅಂತ ಹೇಳಿದ್ರೆ ಜನರಲ್ ನಾಲೆಜ್ ಕೇಳ್ತಾರೆ, ಮ್ಯಾಥಮೆಟಿಕ್ಸ್ ಅಂಡ್ ರೀಸನಿಂಗ್ ಕೇಳ್ತಾರೆ, ಜಾಬ್ ಸ್ಪೆಸಿಫಿಕ್ ಆಗಿರುವಂತಹ ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಕಂಪ್ಯೂಟರ್ ಸ್ಕಿಲ್ಸ್ ಗೊತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಓಕೆನಾ. ಸೊ ಇದಿಷ್ಟು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ, ಇದನ್ನೆಲ್ಲ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಾದ ನಂತರ ಲಾಸ್ಟ್ ಡೇಟ್ ನೋಡೋದಾದ್ರೆ 10ನೇ ತಾರೀಕು ಡಿಸೆಂಬರ್ ಲಾಸ್ಟ್ ಡೇಟ್ ಆಗಿದೆ. ಸೊ 10ನೇ ತಾರೀಕು ಡಿಸೆಂಬರ್ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ, ಹಾಗೆ ನೀವು ಫೀ ಕೂಡ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ 11ನೇ ತಾರೀಕು ಒಳಗಡೆ. ಓಕೆನಾ. ಸೊ ಇದು ಗಮನದಲ್ಲಿರಲಿ. ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಏನೇ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ನಾವು ಯೂಟ್ಯೂಬ್ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಬಹುದು, ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬಹುದು, ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಫಸ್ಟ್ ಬಂದು ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಮತ್ತು ಡಿಗ್ರಿ ಸರ್ಟಿಫಿಕೇಟ್ಸ್, ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ಗೆ, ಏಜ್ ಪ್ರೂಫ್ಗೆ, ಮತ್ತೆ ಏನಾದ್ರು ರಿಸರ್ವೇಶನ್ ಇತ್ತು ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ಸ್ ಇಟ್ಕೊಂಡಿರ್ಬೇಕಾಗಿರುತ್ತೆ. ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಸರ್. ಓಕೆನಾ. ಸೊ ಅಪ್ಲಿಕೇಶನ್ ಅಪ್ಲೈ ಮಾಡೋದ್ರಲ್ಲಿ ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ID ಕರೆಕ್ಟ್ ಆಗಿರುವಂತದನ್ನ ಕೊಡಿ, ಯಾಕಂದ್ರೆ ಅದೇನಾದ್ರೂ ತಪ್ಪಾಗಿ ಬಂತು ಅಂತ ಹೇಳೋದಾದ್ರೆ, ಸೊ ಇನ್ಕರೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದು, ಹಾಗೆ ನಿಮ್ಗೆ
ಆಕ್ಸಿಸ್ ಕೂಡ ಇಲ್ಲೇ ಇರೋ ತರ ಆಗಬಹುದಾಗಿರುತ್ತೆ. ಓಕೆನಾ. ಸೊ ಇದು ಗಮನದಲ್ಲಿದ್ದು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರೆ ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ಫಿಲ್ ಅಪ್ ಮಾಡಿಕೊಳ್ಳಿ. ಹಾಗೆ ನಿಮಗೆ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ. ಸೊ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಏನಿದೆ ಇದರಲ್ಲಿ ನಿಮಗೆ ಇದೆ, ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಅಪ್ಲೈ ಲಿಂಕ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದು. ಲಾಗಿನ್ ಫಾರ್ ರಿಜಿಸ್ಟರ್ಡ್ ಇದು ಕೇಳುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಇದೆ. ಸೊ ನ್ಯೂ ರಿಜಿಸ್ಟ್ರೇಷನ್, ಸೊ ಡೈರೆಕ್ಟ್ ಆಗಿ ಅದ್ರ ಮುಖಾಂತರ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ. ಸೊ ಡೈರೆಕ್ಟ್ ಆಗಿ ಅದನ್ನ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ಗೆ ಓಪನ್ ಆಗುತ್ತೆ ಸರ್. ಓಕೆನಾ. ಸೊ ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ ನೋಡ್ಬೇಕು ಅಂತ ಹೇಳಿದ್ರೆ ಡೌನ್ಲೋಡ್ ನೋಟಿಫಿಕೇಶನ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸಿಗುತ್ತೆ ಸಿದ್ರೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅಧಿಸೂಚನೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕರೆದಂತದ್ದು. ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಏನೋ 33 ಹುದ್ದೆಗಳಿದಾವೆ, ಅದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರ್ಯಾರ್ದು ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತ ಹೇಳ್ಬಿಟ್ಟು ದರ್ಜೆ 2. ಓಕೆನಾ. ಸೊ ಈ ರೀತಿ ಇದೆ. ಅದೊಂಥರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸ್ಕೊಡ್ತೀನಿ ಸತ್ರ. ಓಕೆನಾ. ಸೊ ಇದರಲ್ಲಿ ಫುಲ್ ಪ್ರತಿಯೊಂದು ಡೀಟೇಲ್ಸ್ ಈಗಾಗಲೇ ತಿಳಿಸ್ಕೊಟ್ಟ ಹಾಗೆ ಫುಲ್ ಡೀಟೇಲ್ ಆಗಿದೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಆಫ್ಲೈನ್ OMR ಟೈಪ್ ಇರುತ್ತೆ ಸಿದ್ರೆ. ಸೊ ಆಫ್ಲೈನ್ ಅಲ್ಲಿ ಹೋಗಿ ನೀವು OMR ಶೀಟ್ ನ ಫಿಲ್ ಅಪ್ ಮಾಡ್ಬಿಟ್ಟು ಬರ್ಬೇಕಾಗಿರುತ್ತೆ. ಈ ರೀತಿ ಇರೋದು. ಸೊ 2 ಅವರ್ಸ್ ಒಂದು ಜನರಲ್ ಪೇಪರ್ಗೆ ಮತ್ತು 2 ಅವರ್ಸ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. 300 ಮಾರ್ಕ್ಸ್ ಇರುತ್ತೆ. ಓಕೆನಾ. ಸೊ 300 ಮಾರ್ಕ್ಸ್ ಇರುತ್ತೆ. ಪತ್ರಿಕೆ 1 ಮತ್ತು 2 ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ನೆಗೆಟಿವ್ ಇರೋದು ಅಂತ ಹೇಳಿದ್ರೆ 4 ಪ್ರಶ್ನೆಗಳು ತಪ್ಪಾಯ್ತು ಅಂತ ಹೇಳಿದ್ರೆ 1 ಮಾರ್ಕ್ಸ್ ಕಡಿತ ಆಗುತ್ತೆ ಸಿದ್ರೆ. ಓಕೆನಾ. ಸೊ 4 ಮಾರ್ಕ್ಸ್ ಏನು ನೀವು 4 ಕ್ವಶನ್ ಗೆ ಕರೆಕ್ಟ್ ಆಗಿ ಮಾಡಿದ್ರೆ 4 ಮಾರ್ಕ್ಸ್ ಬರುತ್ತೆ. ಹಾಗೆ ನೀವು 4 ಕ್ವಶನ್ ನ ರಾಂಗ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಸಿದ್ರೆ. ಓಕೆನಾ. ಸೊ ಈ ರೀತಿ ಇರೋದು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸಿದ್ರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿ. ಸೊ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಬಂತು ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಿಸಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಕಳಿಸ್ಕೊಡಿ. ಹಾಗೆ ಅವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳಿಸಿದ್ರೆ ಇನ್ನು ನೀವು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಇರುವಂತಹ ಸಬ್ಜೆಕ್ಟ್ ಗಳನ್ನ ನೀವು ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಈಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಡಿಸೆಂಬರ್ 1ನೇ ತಾರೀಕು, 4ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು, 13ನೇ ತಾರೀಕು ಈ ರೀತಿ ಕಂಟಿನ್ಯೂಸ್ ಆಗಿದೆ. ಸೊ ನೀವು ವ್ಯೂ ಮೋರ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೋಬಹುದಾಗಿರುತ್ತೆ. ಸೊ ಎಷ್ಟು ವೇಕೆನ್ಸಿಗಳಿದಾವೆ, ಯಾವ ಒಂದು ವೇಕೆನ್ಸಿಗೆ ನಿಮ್ಗೆ ಎಲಿಜಿಬಲ್ ಇರ್ತೀರಾ ಅಂತ ಒಂದು ವೇಕೆನ್ಸಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.